ಚನ್ನಪಟ್ಟಣದಲ್ಲಿ ಪುತ್ರನ ಸೋಲಿನ ಬಳಿಕ ಅಲರ್ಟ್ ಆದ್ರ ಎಚ್ಡಿಕೆ. ರಾಮನಗರ ಕಳೆದುಕೊಂಡ ಬಳಿಕ ಮಂಡ್ಯದಲ್ಲಿ ಹೈ ಅಲರ್ಟ್ ಆಗಿದ್ದಾರೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಚನ್ನಪಟ್ಟಣದಲ್ಲಿ ನಿಖಿಲ್ ಸೋತ್ ಮೇಲೆ ಅಲರ್ಟ್ ಆದಂಗೆ ಕಾಣಿಸ್ತಾ ಇದೆ. ಓವರಾಲ್ ರಾಮನಗರ ಕೈ ತಪ್ಪು ಹೋಯಿತು ಜೆಡಿಎಸ್ಗೆ. ಚನ್ನಪಟ್ಟಣ ಉಳ್ಕೊಂಡಿತ್ತು, ಅದು ಹೋಯಿತು. ಸದ್ದಿಲ್ಲದೆ ಪಕ್ಷ ಸಂಘಟನೆ ಮೂಲಕ ಭದ್ರಕೋಟೆ ಉಳಿಸಿಕೊಳ್ಳುವಂಥ ಪ್ಲಾನ್ ಈಗ. ಚನ್ನಪಟ್ಟಣ ರಾಮನಗರದ ತಪ್ಪು ಪುನರಾವರ್ತನೆ ಆಗದಂತೆ ಎಚ್ಚರಿಕೆಯನ್ನು ವಹಿಸ್ತಾ ಇದ್ದಾರೆ. ಕೆಡಿಪಿ ಸಭೆ ಮಾಡದ ಅಪಕೀರ್ತಿಗೆ ಕುಮಾರಸ್ವಾಮಿ ಒಳಗಾಗಿದ್ರು. ಈಗ ಮಂಡ್ಯ ಸಂಸದರಾಗಿ 2ನೇ ದಿಶಾ ಸಭೆ ಕರೆದಿದ್ದಾರೆ ಕುಮಾರಸ್ವಾಮಿ. ಮಂಡ್ಯದ ಜಿಲ್ಲಾ ಪಂಚಾಯಿತಿಯ ಕಾವೇರಿ ಸಭಾಂಗಣದಲ್ಲಿ ಈ ಸಭೆ ನಡೆಯುತ್ತೆ. ಕೆಡಿಪಿ ಸಭೆ ನಡೆಯಲೇಬೇಕು ಸಂಸದರ ನೇತೃತ್ವದಲ್ಲಿ. ಈ ಹಿಂದೆ ಆಗಸ್ಟ್ 26ಕ್ಕೆ ಮೊದಲ ದಿಶಾ ಸಭೆ ನಡೆಸಿದ್ರು. ಊಟಕ್ಕೂ ತೆರಳದೆ ನಿರಂತರ ಸಭೆ ಮಾಡಿ ಪ್ರಗತಿಯನ್ನು ಪರಿಶೀಲಿಸಿದ್ರು ಎಚ್ಡಿಕೆ. ನಿರಂತರ ಕಾರ್ಯ ಒತ್ತಡದ ನಡುವೆಯೂ ಮಂಡ್ಯಕ್ಕೆ ಆಗಿಂದಾಗಲೇ ಭೇಟಿ ಕೊಡ್ತಾನೆ ಇರ್ತಾರೆ. ಸ್ಥಳೀಯ ಮುಖಂಡರು ಕಾರ್ಯಕರ್ತರಿಗೂ ಅಧಿಕಾರದ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಆಗಸ್ಟ್ 26ಕ್ಕೆ ಮೊದಲ ದಿಶಾ ಸಭೆಯನ್ನು ಕುಮಾರಸ್ವಾಮಿಯವರು ನಡೆಸಿದ್ರು. ಈಗ ಮತ್ತೊಂದು ಸಭೆಯನ್ನು ಕೆಡಿಪಿ ಸಭೆಯನ್ನು ಕರೆದಿದ್ದಾರೆ. ಅಂದರೆ ಆ ಮೂಲಕ ಪಕ್ಷ ಸಂಘಟನೆಗೆ ಒತ್ತು ಕೊಡ್ತಾ ಇದ್ದಾರೆ ಸದ್ದಿಲ್ಲದೆ. ಯಾಕೆಂದರೆ ಹಳೆ ಮೈಸೂರು ಭಾಗದಲ್ಲಿ JDSನ ಪ್ರಾಬಲ್ಯ ಏನಿತ್ತು ಅದು ಮೊದಲಿನ ಥರ ಇಲ್ಲ. ಈಗ ಹೇಳಿಕೊಳ್ಳೋಷ್ಟ್ರ ಮಟ್ಟಿಗೆ ರಾಮನಗರದಲ್ಲಿ ಎಲ್ಲ 4 ಈಗ 3 ಅಂತರೂ ಅವ್ರ MLAಗಳು ಗೆಲ್ತಾ ಇದ್ದರು. ಆದರೆ ರಾಮನಗರದಲ್ಲಿ ನಿಖಿಲ್ 2023 ಸೋತರು, ಅದು ಹೋಯಿತು. ಮೊನ್ನೆ ಯೋಗೇಶ್ವರ ವಿರುದ್ಧ ಸೋತರು, ಅದು ಹೋಯಿತು. ರಾಮನಗರ ಕೈ ತಪ್ಪು ಕಂಪ್ಲೀಟ್ ಆಗಿ. ಇನ್ನು ಮಂಡ್ಯ ಉಳ್ಕೊಂಡಿರೋದು. ಮಂಡ್ಯದಲ್ಲೇನು ಅಲ್ಲಿ ಎಲ್ಲ MLA ಕಾಂಗ್ರೆಸ್ನವರೇ. KR ಪೇಟೆ ಒಂದ್ಬಿಟ್ಟು ಎಲ್ಲ ಕಾಂಗ್ರೆಸ್ನವರೇ ಇದ್ದಾರೆ. MP ಇವರಿದ್ದಾರೆ. ಹಾಗಾಗಿ MP ಇರೋದಕ್ಕೆ ಅಲ್ಪ ಸ್ವಲ್ಪ JDS ಶಕ್ತಿ ಇದೆ ಅನ್ನೋದು ಅವ್ರಿಗೆ ಗೊತ್ತಾಗಿತ್ತು. ಈ ಒಂದು ಲೋಕಸಭಾ ಚುನಾವಣೆ ಆದಮೇಲೆ ಅದನ್ನು ಹಾಗೆ ಉಳಿಸ್ಕೊಳ್ಬೇಕು ಅಂಥೇಳಿ ಈ KDP ಸಭೆಗಳನ್ನು ಕರೆಯೋದ್ರ ಮೂಲಕ ಅವರ ನಾಯಕರಿಗೆ ಕೆಲವೊಂದಿಷ್ಟು ಜವಾಬ್ದಾರಿಗಳನ್ನು ಕೊಡ್ತಾ ಇದ್ದಾರೆ. ಚನ್ನಪಟ್ಟಣ ರಾಮನಗರದಲ್ಲಿ ಆದಂತಹ ತಪ್ಪುಗಳು ಪುನರಾವರ್ತನೆ ಆಗಬಾರ್ದು ಅಂತ ಎಚ್ಚರಿಕೆಗಳನ್ನು ವಹಿಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಕುಮಾರಸ್ವಾಮಿ ಕೇಂದ್ರ ಸಚಿವರಾದ ಮೇಲೆ ಮಂಡ್ಯಕ್ಕೆ ಭೇಟಿ ಕೊಡ್ತಾ ಇಲ್ಲ, ಜನರ ಕಷ್ಟಗಳನ್ನು ಆಲಿಸ್ತಾ ಇಲ್ಲ. ಕಾಂಗ್ರೆಸ್ನವರು ಇದನ್ನೇ ಹೋದ ಕಡೆ ಬಂದ ಕಡೆಯಲ್ಲೆಲ್ಲ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಅದೆಲ್ಲವೂ ಅಪವಾದ, ನನ್ನ ತಲೆ ಮೇಲೆ ಬರಬಾರ್ದು ಅನ್ನುವಂಥ ಒಂದು ಅಜೆಂಡಾದೊಂದಿಗೆ KDP 2ನೇ ಸಭೆಯನ್ನು ಕರೆದಿದ್ದಾರೆ, ದಿಶಾ ಸಭೆಯನ್ನು. ಹಾಗಾಗಿ ಸಮಗ್ರ ಮಂಡ್ಯ ಜಿಲ್ಲೆಯ ಅಭಿವೃದ್ಧಿ ಕುರಿತಾದಂತಹ ಚರ್ಚೆ ನಡೆಸಲಿದ್ದಾರೆ. ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಳ್ಳಲಿದ್ದಾರೆ, ಜನರ ಜೊತೆಗೆ ಬೆರೆಯಲಿದ್ದಾರೆ. ಲಾಸ್ಟ್ ಟೈಮ್ ಸಭೆ ಮಾಡಿದಂತಹ ಸಂದರ್ಭದಲ್ಲಿ ಕುಮಾರಸ್ವಾಮಿಯವರು ಬಹಳ ಆಕ್ಟಿವ್ ಆಗಿ ಊಟಕ್ಕೂ ಕೂಡ ಹೋಗದೆ ಅಲ್ಲಿ ಪರಿಶೀಲನೆಯನ್ನು, ಅಂದರೆ ಅಭಿವೃದ್ಧಿಯ ಪರಿಶೀಲನೆಯನ್ನು ದಾಖಲೆಗಳ ಮುಖಾಂತರವಾಗಿ ಮಾಡಿದರು. ನೋಡಿ, ಕುಮಾರಸ್ವಾಮಿಯವ್ರ ಮೇಲೆ ಜಾಸ್ತಿ ಒತ್ತಡ ಈಗ ಜಾಸ್ತಿ ಆಗ್ತಾ ಇದೆ. ಯಾಕಂದರೆ ಆಗುವಂತಹ ಮುಜುಗರ ಆಲ್ರೆಡಿ JDSಗೆ ಡ್ಯಾಮೇಜ್ ಆಗಿದೆ. ಯಾಕಂತಂದರೆ ಭದ್ರಕೋಟೆ ಅನ್ನೋದು ಹೇಳ್ಕೊಳ್ಳೋಕೆ ಯಾವುದೂ ಇಲ್ಲ. ಈಗ ಮಂಡ್ಯ ಅಂತ ಹೇಳ್ಬೋದು, ಸ್ವಲ್ಪ 50-50 ಅದು MP ಗೆದ್ದಿದ್ದರಿಂದಾಗಿ. ಹಾಸನ ಕೂಡ ಬಹುತೇಕವಾಗಿ ಕೈ ತಪ್ಪದಂಗೆ ಆಗಿದೆ. ರಾಮನಗರ ಅಂತರೂ ಯಾವುದು ಉಳಿದಿಲ್ಲ ಒಂದು ಸ್ಥಾನನೂ. ಮಂಡ್ಯ ಅದನ್ನು ಕೂಡ ನಾನು ಕಳ್ಕೊಂಡ್ಬಿಟ್ರೆ ಪಕ್ಷದ ಮುಂದಿನ ಭವಿಷ್ಯ ಏನಾಗ್ಬೋದು ಅಂತ ಕುಮಾರಸ್ವಾಮಿಯವ್ರಿಗೆ ಆತಂಕ ಕಾಡ್ತಾ ಇದೆ. ನೋಡಿ, ಚನ್ನಪಟ್ಟಣದಿಂದ ಅವರು ಆಯ್ಕೆ ಆದಮೇಲೆ ಕುಮಾರಸ್ವಾಮಿಯವರು ಮತ್ತು ರಾಜ್ಯಾಧ್ಯಕ್ಷರಾದ ಮೇಲೆ ಅವರು ಇಡೀ ರಾಜ್ಯವನ್ನು ಸುತ್ತಾ ಇದ್ದರು. ಹಾಗಾಗಿ ಕ್ಷೇತ್ರದ ಕಡೆ ಜಾಸ್ತಿ ಗಮನ ಕೊಡೋಕೆ ಆಗಿರಲಿಲ್ಲ ಅಂತ ಕ್ಷೇತ್ರದ ಜನರೇ ಆರೋಪವನ್ನು ಮಾಡ್ತಾ ಇದ್ರು. ಇದು ಕೂಡ ಸೋಲಿಗೆ ಕಾರಣ ಆಯಿತು ಅಂತ ವಿಶ್ಲೇಷಣೆ ಮಾಡಲಾಗಿತ್ತು.